ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಇಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಅಂತ ಹೇಳಿ ಮಾಡ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ ಕಡೆ. ಮಂಡ್ಯ ತುಂಬ ಫೇಮಸ್ಸು. ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಿದು. ಇದು ಸೊಪ್ಪನ್ನು, ಇದು ಎಳೆ ಸೊಪ್ಪು ತಗೊಳ್ಬೇಕು. ನೀಟಾಗಿ ಚೆಕ್ ಮಾಡಿ ಅದರ ಎಲೆಯನ್ನು ಮಾತ್ರ ಬಿಡಿಸಿಟ್ಕೊಳ್ಬೇಕು. ಈ ಥರ ಬಿಡಿಸ್ಬೇಕು. ಇದು ನಮ್ಮ ಮನೆಯವರ ಫ್ರೆಂಡು ಕೊಟ್ಟಿದ್ದು, ಅವರ ಮನೆಯಲ್ಲೇ ಆಗಿದ್ದಂತೆ, ಫ್ರೆಶ್ ಇತ್ತು. ಅವರು ಕೊಡುವಾಗಲೇ ನೀಟಾಗಿ ಕೊಟ್ಟಿದ್ದಾರೆ, ಯಾವುದೇ ಇದೆಲ್ಲ ಇರಲಿಲ್ಲ. ಆದರೆ ಕೆಲವೊಂದು ಸೊಪ್ಪಲ್ಲಿ ಇರ್ತದೆ, ಅದರ ಹಿಂದ್ಗಡೆನೂ ನಾವು ಚೆಕ್ ಮಾಡ್ಕೊಳ್ಬೇಕು, ಹುಳ ಎಲ್ಲ ಇರ್ತದೆ. ಹೀಗೆ ನೋಡಿ ಎಲ್ಲ ಸೊಪ್ಪು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಒಂದು ಸತಿ ಚೆನ್ನಾಗಿ ತೊಳಿಬೇಕು. ತೊಳೆದು ನೀರೆಲ್ಲ ಸೋರ್ಲಿಕ್ಕೆ ಇಡಬೇಕು. ಇವಾಗ ಒಂದು ಕಡೆ ಬಾಣಲಿಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ನೀರು ನೋಡಿ ಕುದೀತಾ ಇದೆ. ಅದಕ್ಕೆ 1/4 ಲೋಟದಷ್ಟು ಹೆಸರು ಕಾಳನ್ನು ನಾನು 2 ಗಂಟೆ ಮುಂಚೆ ನೆನಿಲಿಕ್ಕೆ ಹಾಕಿದ್ದೆ. ಅದು ಇವಾಗ ನೆನೆದಿದೆ, ಅದನ್ನು ಇವಾಗ ಹಾಕ್ತಾಯಿದ್ದೇನೆ. ಅದರ ಜೊತೆಗೇ 1/4 ಲೋಟದಷ್ಟು ತೊಗರಿಬೇಳೆ ಸಹ ನೆನಿಲಿಕ್ಕೆ ಹಾಕಿದ್ದೆ. ಇದನ್ನು ಸಹ ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು. ಇದು ಚೆನ್ನಾಗಿ ಒಟ್ಟಿಗೆ ಬೇಯ್ತದೆ. ಇದು ಚೆನ್ನಾಗಿ ಬೇಯಬೇಕು. ನಾವು ಅದನ್ನು ಯಾವ ಥರ ಬೇಯಬೇಕು ಹೇಳಿದರೆ, ಒಂಚೂರು ಗಟ್ಟಿಯೇ ಇರಬೇಕು. ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ. ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡಿಕೊಳ್ಳುವ. ಇದಕ್ಕೆ ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ 5 ಹಸಿಮೆಣಸಿನ್ಕಾಯನ್ನು ಹಾಕಿ ನಾನು ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಇಡೀ ಹಾಕಿದರೆ ಅದು ಸಿಡಿತದೆ. ಆಮೇಲೆ ಒಂದು 8 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ, ಅದನ್ನು ಹಾಕಿ ಸಹ ಫ್ರೈ ಮಾಡಬೇಕು. ನಂತರ ಒಂದು 15 ಕಾಳು ಮೆಣಸು ಹಾಕಬೇಕು, ಪೆಪ್ಪರ್. ಇದಕ್ಕೆ ರುಚಿ ಕೊಡೋದು ಇದು ಪೆಪ್ಪರ್ ಮತ್ತು ಜೀರಿಗೆ 1 ಸ್ಪೂನ್. ಇದು 2 ತುಂಬ ಫ್ಲೇವರ್ ಕೊಡ್ತದೆ. ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಪುನಃ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಅದು ಇವಾಗ ಫ್ರೈ ಆಗಿ ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ, ಇಲ್ಲಿ ಇದು ಬೆಂದು ರೆಡಿಯಾಗಿದೆ. ನೋಡಿ, ಇಷ್ಟು ಬೆಂದರೆ ಸಾಕು, ತುಂಬ ಬೆಂದು ಮೆತ್ತಗಾಗಬಾರ್ದು. ಇವಾಗ ಇದಕ್ಕೆ ನಾವಿಲ್ಲಿ ಸೊಪ್ಪು ಸೋಸ್ಕೊಂಡು ಇಟ್ಟಿದ್ದೇವಲ್ಲ, ಎಲ್ಲ ಕ್ಲೀನಾಗಿ ತೊಳೆದು, ಅದು ಸೊಪ್ಪನ್ನು ಹಾಕಬೇಕು. ನೋಡಿ, ಎಲ್ಲ ಹಾಕ್ತಾ ಇದ್ದೇನೆ. ಸೊಪ್ಪು ಹಾಕಿ ಅದನ್ನು ಒಂದು ಸತಿ ಸೌಟಲ್ಲಿ ತಿರುಗಿಸ್ಕೊಳ್ಬೇಕು. ನಂತರ ನಾವು ಹಾಗೇ ಬೇಯಿಸಬೇಕು ಓಪನ್ ಆಗಿ. ಅದಕ್ಕೆ ಮುಚ್ಚಳ ಮುಚ್ಚಬಾರ್ದು. ಮುಚ್ಚಳ ಮುಚ್ಚಿದರೆ ಕಹಿ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಆ ಥರ ನನ್ನ ಪ್ರಕಾರ ಏನೂ ಆಗೋದಿಲ್ಲ. ನಾವು ಸ್ವಲ್ಪ ಬೆಳ್ದೈದು ತಗೊಂಡ್ರೆ ಕಹಿ ಬರ್ತದೆ. ಅದು ಇದು ಎಳೆದಲ್ವಾ, ಚೆನ್ನಾಗಿರ್ತದೆ. ಇವಾಗ ಉಪ್ಪು ಹಾಕಿ ಮತ್ತೆ ಇನ್ನೊಂದು ಸತಿ ತಿರುಗಿಸಿ ಬೇಯಲಿಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ ಸೊಪ್ಪಿದ್ದು. ಇವಾಗ ಇದನ್ನು ನಾವು ಸೋಸ್ಕೊಳ್ಬೇಕು. ಅದರ ನೀರು ಬೇರೆ ಸೊಪ್ಪು ಬೇರೆ ಮಾಡ್ಕೊಳ್ಬೇಕು. ನಾನೊಂದು ಇಲ್ಲಿ ಇದು ಇಟ್ಟಿದ್ದೇನೆ, ಸ್ಟ್ರೈನರ್ ಇಟ್ಟಿದ್ದೇನೆ. ಅದಕ್ಕೆ ಹಾಕಿ ನಾನು ಸೋಸ್ತಾ ಇದ್ದೇನೆ. ಅದು ಅದರ ನೀರೆಲ್ಲ ಹೋಗಬೇಕು. ನಾವು ಅದರ ನೀರಲ್ಲಿ ಸಾರು ಮಾಡೋದು. ಈ ಪಲ್ಯ ಮತ್ತು ಕಾಳಲ್ಲಿ, ಸೊಪ್ಪು ಮತ್ತು ಕಾಳಲ್ಲಿ ಪಲ್ಯ ಮಾಡೋದು. ನೋಡಿ, ಇವಾಗ ಎಲ್ಲ ಸೋರ್ತಾ ಇದೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಎಲ್ಲ ನೀರು ಆವಿಯಾಗಿ ಸೋರ್ತದೆ. ಇವಾಗ ನಾವಿಲ್ಲಿ ಮಸಾಲೆ ಮಾಡ್ಕೊಂಡಿದ್ದೇವಲ್ಲ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಒಂದು ರುಬ್ಕೊಂಡು ಬರಬೇಕು. ಇವಾಗ ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಇದು ಹಾಕಬೇಕು, ಬೇಯಿಸಿದ ಕಾಳು ಮತ್ತು ಸೊಪ್ಪು ಹಾಕಬೇಕು. ನಂತರ ಅರ್ಧ ಚಿಕ್ಕ ಸ್ಪೂನಲ್ಲಿ ಹುಣಸೆ ಹುಳಿ ಹಾಕಬೇಕು. ನನ್ನ ಹತ್ರ ಹುಣಸೆದು ರಸ ಇದೆ, ಪಲ್ಪ್ ಇದೆ, ಅದನ್ನು ಹಾಕ್ತಾಯಿದ್ದೇನೆ. ಹಾಕಿ ರುಬ್ಕೊಂಡು ಬರಬೇಕು. ನೋಡಿ, ನಾನು ರುಬ್ಕೊಂಡಿದ್ದೇನೆ ಮಸಾಲೆ. ಅದನ್ನೀಗ ನಾವು ಸೋಸಿಟ್ಕೊಂಡಿದ್ದೇವಲ್ಲ ನೀರು, ಅದರದ್ದು ಸಾರಿಗೆ ಅದಕ್ಕೆ ಹಾಕ್ತಾಯಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಕುದೀಲಿಕ್ಕೆ ಇಡಬೇಕು. ಇದು ಒಂದು ಕುದಿ ಬರಬೇಕಾದ್ರೆ ಇಡೀ ಮನೆಯೆಲ್ಲ ಪರಿಮಳ ಗಮ್ಮಂತ ಇರ್ತದೆ, ಆ ಜೀರಿಗೆ ಮತ್ತು ಮೆಣಸಿದು. ಇದನ್ನು ಏನು ಗೊತ್ತುಂಟು, ಜಾಸ್ತಿ ಕುದಿಸಬಾರ್ದು. ಒಂದೇ ಒಂದು ಕುದಿ ಕುದ್ರೆ ಸಾಕು ಇದು. ಆಮೇಲೆ ಮುಚ್ಚಳ ಮುಚ್ಚಿ ಇಡಬೇಕು. ನೋಡಿ, ಇವಾಗ ಇದು ಒಂದು ಕುದಿ ಸಾಕು, ಇಷ್ಟೇ ಸಾಕು, ಜಾಸ್ತಿ ಕುದಿಸಬಾರ್ದು. ಜಾಸ್ತಿ ಕುದಿಸಿದರೆ ಅದರ ಪರಿಮಳ ಎಲ್ಲ ಹೊರಟೋಗ್ತದೆ, ಮತ್ತು ಸಾರು ಸಹ ಅಷ್ಟು ಟೇಸ್ಟ್ ಇರೋದಿಲ್ಲ. ಇವಾಗ ಇಷ್ಟು ಸಾಕು. ಈಗ ಇದಕ್ಕೊಂದು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸೌಟಲ್ಲಿ ಎಣ್ಣೆ ಬಿಸಿ ಮಾಡಿದ್ದೆ. ಇವಾಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ, ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಕರಿಬೇವು ಸೊಪ್ಪು, ಮತ್ತು ಒಂಚೂರು ಜೀರಿಗೆ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ನೋಡಿ, ಬಸ್ಸಾರು ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರ್ತದೆ. ಇದು ಮುದ್ದೆಗೆಲ್ಲ ಮಾಡ್ತಾರೆ. ಇದನ್ನು ಮುದ್ದೆಗಂತೂ ಸೂಪರ್ ಆಗಿರ್ತದೆ. ಮತ್ತು ವೈಟ್ ರೈಸ್. ಇವಾಗ ಅದು ಕಾಳಿದ್ದು ಪಲ್ಯ ಮಾಡ್ಕೊಳ್ಳುವ. ನಾನು ಮಸಾಲೆ ಹುರಿದೇವಲ್ಲ, ಅದೇ ಬಾಣಲಿಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ. ಆಮೇಲೆ 1-2 ಹಸಿಮೆಣಸಿನ್ಕಾಯನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ. ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಮೆತ್ತಗಾದ ಮೇಲೆ
ಒಂದು ಸ್ಪೂನಷ್ಟು ಉಪ್ಪು ಹಾಕಬೇಕು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡಬೇಕು. ಇವಾಗ ನಾವು ಇದಕ್ಕೆ ಬೇಯಿಸಿದ ಕಾಳು ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡ್ಮೇಲೆ ಇದಕ್ಕೆ ತೆಂಗಿನ ತುರಿ ಹಾಕಬೇಕು. ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಯಿತು. ಬಸ್ಸಾರು ಮತ್ತು ಪಲ್ಯ ತುಂಬ ರುಚಿಯಾಗಿರ್ತದೆ. ರೆಡಿ ಆಯಿತು. ಇವಾಗ ನಾನು ಮುದ್ದೆ ಇದೆ ಅದರ ಜೊತೆ ಸರ್ವ್ ಮಾಡ್ತಾಯಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ. ನನಗೂ ಗೊತ್ತಿರಲಿ, ಇದು ನಾನು ಒಬ್ಬರ ಹತ್ರ ಕಲಿತ್ಕೊಂಡು ಮಾಡಿದ್ದು. ಹೇಗಾಗಿದೆ ಹೇಳಿ.